ಜನನಾಯಕ ಸಚಿವ ರಾಮಲಿಂಗಾರೆಡ್ಡಿ ಕೋಟ್ಯಂತರ ಅಭಿಮಾನಿಗಳ ಮನದಾಳದ ಮಾತು. ಕರ್ನಾಟಕ ರಾಜಕಾರಣದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ಎಲ್ಲಾ ವರ್ಗದ, ಎಲ್ಲಾ ಪಕ್ಷದ ಮುಖಂಡರು ಮುಕ್ತವಾಗಿ ಇಷ್ಟಪಡುವ ಅಪರೂಪದ ಜನನಾಯಕ ಎಂದರೆ ಅದು ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಹಿರಿಯ ಮುಖಂಡರಾದ ಸಚಿವ ರಾಮಲಿಂಗಾರೆಡ್ಡಿ ಅವರು. ದಕ್ಷ ಆಡಳಿತಗಾರ. ಸರ್ಕಾರ ಇವರಿಗೆ ವಹಿಸಿರುವ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯನ್ನು ಯಾವುದೇ ಗೊಂದಲಗಳಿಲ್ಲದೆ ಅತ್ಯಂತ ದಕ್ಷತೆಯಿಂದ ನಿಭಾಯಿಸಿಕೊಂಡು ಬಂದಿದ್ದಾರೆ. ಈ ಜವಾಬ್ದಾರಿಯನ್ನು ಇವರನ್ನು ಬಿಟ್ಟು ಬೇರೆ ಯಾರಿಗೆ ಕೊಟ್ಟಿದ್ದರೂ ಇಷ್ಟು ಸಲೀಸಾಗಿ ಮತ್ತು ಯಶಸ್ವಿಯಾಗಿ ನಿಭಾಯಿಸುವುದು ಕಷ್ಟಸಾಧ್ಯವಾಗಿರುತ್ತಿತ್ತು. ಒಂದು ವೇಳೆ ಬೇರೆಯವರಾಗಿದ್ದರೆ ಸಾರ್ವಜನಿಕರ ಮತ್ತು ವಿರೋಧ ಪಕ್ಷಗಳ ಸಾಲು ಸಾಲು ಆರೋಪಗಳನ್ನು ಎದುರಿಸಬೇಕಾಗುತ್ತಿತ್ತು. ಆದರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಚಾಕಚಕ್ಯತೆಯಿಂದ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅಧಿಕಾರದ ಆಸೆಯಿಲ್ಲದ ನಾಯಕ ರಾಮಲಿಂಗಾರೆಡ್ಡಿ ಅವರ ಸೌಮ್ಯ ಮತ್ತು ಸಜ್ಜನಿಕೆಯ ಗುಣ ಇಡೀ ಕರ್ನಾಟಕದ ಜನತೆಗೆ ತಿಳಿದಿದೆ. ವಾಸ್ತವವಾಗಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೇರಲು ಎಲ್ಲಾ ಅರ್ಹತೆ ಹೊಂದಿರುವ ನಾಯಕ. ಆದರೆ ಅವರು ಯಾವುದೇ ಅಧಿಕಾರದ ಆಸೆಗೆ ಬೀಳದೆ ಜನರ ಸೇವೆ, ಪಕ್ಷದ ಸೇವೆ ಮತ್ತು ದೇವರ ಸೇವೆಯೇ ತಮ್ಮ ಪರಮ ಧರ್ಮ ಎಂದು ನಂಬಿ ನಡೆದುಕೊಂಡ ಅಪರೂಪದ ಮುತ್ಸದ್ದಿ ರಾಜಕಾರಣಿ. ಅಭಿಮಾನಿಗಳ ಆಶಯ. ಇದಕ್ಕಿಂತ ಹೆಚ್ಚು ಇಂತಹ ನಿಷ್ಠಾವಂತ ಮತ್ತು ಜನಾನುರಾಗಿ ನಾಯಕನಿಗೆ ಪಕ್ಷವು ಯಾವಾಗಲೂ ಒಳ್ಳೆಯದನ್ನೇ ಬಯಸಬೇಕು. ಅವರ ನಿಸ್ವಾರ್ಥ ಸೇವೆಗೆ ತಕ್ಕ ಗೌರವ ಸಿಗಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅವರ ಮನಸ್ಸಿಗೆ ನೋವುಂಟು ಮಾಡುವ ಕೆಲಸವಾಗಬಾರದು. ಇದು ಕರ್ನಾಟಕದ ಕೋಟ್ಯಂತರ ಅಭಿಮಾನಿಗಳು ಅತ್ಯಂತ ನೋವಿನಿಂದ ಮತ್ತು ಹೆಮ್ಮೆಯಿಂದ ಆಡುತ್ತಿರುವ ಮನದಾಳದ ಮಾತು.